ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬುಧವಾರ, ಈಗ ಟೈಮ್ ಬಂದ್ಬಿಟ್ಟು 12:30 ಆಗ್ತಾ ಬಂತು. ಸೊ ಇನ್ನೂ ಸಹ ನನ್ನ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಸ್ನಾನ ಆಗಬೇಕಾಗಿದೆ. ಬಟ್ಟೆನೂ ಸಹ ವಾಷಿಂಗಿಗೆ ಹಾಕಿದ್ದೀನಿ ಮಿಷಿನಲ್ಲಿ. ಇನ್ನೊಂದು 30 ಮಿನಿಟ್ಸ್ ಅಷ್ಟಿದೆ. 30 ಮಿನಿಟ್ಸ್ ಆದಮೇಲೆ ಬಟ್ಟೆನ ಒಣಗಾಕ್ಬಿಟ್ರೆ ಅದು ಕೆಲಸ ಆಗೋಗುತ್ತೆ. ಸೊ ಸಾಂಬಾರು ಸಹ ಇದೆ. ಬೆಳಗ್ಗೆ ಪುಲಾವ್ ಮಾಡಿದೆ. ಪುಲಾವ್ ವಿಡಿಯೋ ಹಾಕೋಕ್ಕಾಗಿಲ್ಲ. ಬೆಳಗ್ಗೆ ಸ್ವಲ್ಪ ಇವತ್ತು ಮಗಳಿಗೆ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇವತ್ತು ಆಚರಿಸ್ತಾ ಇದ್ದಾರೆ ಸ್ಕೂಲಲ್ಲಿ. ಸೊ ಇವತ್ತು ಅವರಿಗೆ ರಾಧಾ ಕಾಸ್ಟ್ಯೂಮ್ ಹಾಕೊಬರ್ಬೇಕು ಅಂತ. ರಾಧಾ ಕಾಸ್ಟ್ಯೂಮ್ ಅಂತ ಅಂದರೆ ಏನು ಪರ್ಟಿಕ್ಯುಲರಾಗಿ ರಾಧನೇ ಆಗಿ ಬರಬೇಕು ಅಂತ ಏನಿಲ್ಲ. ಓಕೆ, ಕಲರ್ ಡ್ರೆಸ್ಸು ರಾಧೆ ಥರ ರೆಡಿಯಾಗಿ ಜಸ್ಟ್ ಅಂತ ಹೇಳಿದರು. ಸೊ ನಾನು ಇವತ್ತು ಮಗಳಿಗೆ ಲೆಹಂಗ ಹಾಕಿ ಕಳಿಸಿದ್ನಿ. ಹಾಗೆ ಸಿಂಪಲಾಗಿ ರೆಡಿ ಮಾಡಿ ಕಳಿಸ್ದೆ. ಅದನ್ನು ಸಹ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ತುಂಬ ಅರ್ಜೆಂಟಲ್ಲಿ ಕೆಲಸ ಮಾಡೋದಿದ್ದರಿಂದ ಯಾವುದೂ ಸಹ ಸರಿಯಾಗಿ ಕೆಲಸ ಮಾಡೋಕ್ಕಾಗಲಿಲ್ಲ. ಅವಳು ಬಂದ ಮೇಲೆ ಸ್ಕೂಲಿಂದ ನಾನು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಗಳದ್ದು ಡ್ರೆಸ್ ಹೇಗಿತ್ತು, ಯಾವ ರೀತಿ ಡ್ರೆಸ್ ಮಾಡಿದ್ದೆ ಅಂತ. ಸೊ ಮನೆಯಿಂದ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಮೇಕಪ್ ಆಲ್ಮೋಸ್ಟ್ ಹೋಗಿರುತ್ತೆ ಅಂದ್ಕೊಳ್ತೀನಿ. ಸೊ ವಾಷಿಂಗಿಗೆ ಹಾಕಿದ್ದೀನಿ ಬಟ್ಟೆನ. ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಸ್ವಲ್ಪ ಬಿಸಿಲಿದೆ. ನೆನ್ನೆ ಮೊನ್ನೆಗೆಲ್ಲ ಕಂಪ್ಯಾರಿಟಿವ್ ಮಾಡಿದ್ರೆ ರಾತ್ರಿನೂ ತುಂಬ ಮಳೆ ಬಂತು. ಸೊ ತುಂಬ ಮಳೆ ಬರ್ತಾಯಿದೆ ನೈಟ್ ಹೊತ್ತು ಬೆಂಗಳೂರಲ್ಲಿ. ಸೊ ಬೆಂಗಳೂರಲ್ಲಿ ಮಳೆ ಬಂದರೆ ನಿಮಗೆ ಗೊತ್ತಿರಬೇಕು, ತುಂಬಾ ಡೇಂಜರ್ ಅನಿಸುತ್ತೆ. ಆದರೆ ತುಂಬ ಜೋರು ಮಳೆ ಬರ್ತಾಯಿದೆ. ಏನಂತ ಗೊತ್ತಿಲ್ಲ, ಮಳೆ ಯಾವಾಗ ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ಎಷ್ಟೋ ಜನ ನೆರೆ ಬಂದ್ಬಿಟ್ಟು ಎಷ್ಟೊಂದು ಪ್ರಾಬ್ಲಮ್ ಅನುಭವಿಸಿದ್ದಾರೆ. ಆದರೂ ಸಹ ಇನ್ನೂ ಮಳೆ ಕಮ್ಮಿ ಆಗ್ತಿಲ್ಲ. ಮಳೆ ಕಡಿಮೆ ಆಗಲಿ ಅಂತ ನಾನು ದೇವ್ರ ಹತ್ರ ನಿಜಕ್ಕೂ ಪ್ರೇಯರ್ ಮಾಡ್ತೀನಿ. ಎಲ್ಲರಿಗೂ ಸಹ ಮಳೆಯಿಂದ ತುಂಬಾ ತೊಂದರೆ ಆಗ್ತಾಯಿದೆ. ಸದ್ಯ ಇವತ್ತು ಸ್ವಲ್ಪ ಮಧ್ಯಾಹ್ನ ಬಿಸಿಲಿದೆ. ಮತ್ತು ಈವ್ನಿಂಗ್ ಯಾವ ರೀತಿ ಅಂತ ಗೊತ್ತಿಲ್ಲ, ನೋಡೋಣ. ಈವ್ನಿಂಗ್ ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ಟೆ ಆರಬೇಕಾಗಿದೆ. ಈ ಬಿಸಿಲಿರೋದ್ರಿಂದ ಮಿಷಿನಲ್ಲಿ ಹಾಕಿದ್ದೀನಿ. ಸೊ ಬಟ್ಟೆ ಒಣಗಾಕ್ಬಿಟ್ರೆ ಆ ಕೆಲಸನೂ ಮುಗ್ದೋಗುತ್ತೆ ಕಂಪ್ಲೀಟಾಗಿ. ಅದಾದಮೇಲೆ ಸ್ನಾನ ಮಾಡೋಣ ಅಂದ್ಕೊಂಡಿದ್ದೀನಿ. ಫೇಸು ಸಹ ತುಂಬ ಡಲ್ ಆಗ್ತಾ ಬರ್ತಾಯಿದೆ. ಒಂದು ಮಂತ್ ಆಯಿತು ನಾನು ಏನು ಸಹ ಮುಖಕ್ಕೆ ಕೇರ್ ಮಾಡಿಲ್ಲ. ಐಬ್ರೋಸು ಸಹ ಮಾಡಿಸಿಲ್ಲ. ಐಬ್ರೋಸು ಮಾಡಿಸ್ಬೇಕು. ಐಬ್ರೋನು ತುಂಬಾ ಬೆಳೆದಿದೆ. ನೋಡೋಣ, ಸಾಧ್ಯ ಆದರೆ ಇವತ್ತು ಐಬ್ರೋ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ನೋಡ್ತಾ ಇರೋರು ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆದರೆ ಮರೀದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನೀವು ಲೈಕ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ನನಗೆ ಗೊತ್ತಾಗುತ್ತೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತದೆ ಅಂತ. ಸೊ ಮುಂದೆ ಒಳ್ಳೆ ವೀಡಿಯೋಗಳನ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ. ನಂದು ಸಿಂಪಲ್ ಲೈಫ್ ಸ್ಟೈಲ್ ಅಂತ, ಸಿಂಪಲ್ ಲೈಫ್ ಕನ್ನಡ ವ್ಲಾಗ್ ಅಂತ ನನ್ನ ಚಾನಲ್ ಹೆಸರು. ನನ್ನ ಲೈಫ್ ಸ್ಟೈಲ್ ತುಂಬಾ ಸಿಂಪಲ್ಲು. ತುಂಬ ಚಿಕ್ಕ ಮನೆ, ತುಂಬ ಚಿಕ್ಕದಾದ ಕುಟುಂಬ. ಸೊ ನನ್ನ ಲೈಫ್ ಯಾವ ರೀತಿ ಇದೆ ಅದೇ ರೀತಿ ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೋ ಶೋ ಅಪ್ ಮಾಡೋಕ್ಕೆ ನನ್ನ ಹತ್ರ ಏನು ಅಷ್ಟೊಂದು ಏನಿಲ್ಲ. ಸೊ ನನ್ನ ಜೀವನ ಹೀಗೆ ಇದೆ. ನನ್ನ ಜೀವನ ಯಾವ ರೀತಿ ಇದೆ ಆ ರೀತಿ ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನನಗೂ ತುಂಬ ಇಷ್ಟ ಆಯಿತು ಯೂಟ್ಯೂಬ್ ಮಾಡಬೇಕು ಅಂತ. ಸೊ ಯೂಟ್ಯೂಬ್ ಮಾಡಬೇಕಂದ್ರೆ ಒಳ್ಳೆ ಮನೆ ಇರಬೇಕು, ತುಂಬ ರಿಚ್ ಆಗಿರಬೇಕು, ಅವ್ರ ಹತ್ರ ಕಾರ್ ಇರಬೇಕು, ಅವರು ದೊಡ್ಡ ಮನೆ ಇರಬೇಕು, ಡುಪ್ಲೆಕ್ಸ್ ಹೌಸ್ ಇರಬೇಕು, ದೊಡ್ಡ ಕಿಚನ್ ಇರಬೇಕು. ಈ ಥರ ಇದ್ರೂ ಸಹ ಮಾಡ್ಬೋದು ಯೂಟ್ಯೂಬ್ನ. ಈ ರೀತಿ ಇರೋರು, ನಮ್ಮ ಲೈಫ್ ಸ್ಟೈಲ್ ಇರೋರಿಗೂ ಸಹ ಯೂಟ್ಯೂಬ್ ಮಾಡ್ಬೋದು. ನಮಗೆ ಗೊತ್ತಿರೋದನ್ನ ತಿಳಿಸ್ಬೋದು. ತಿಳಿಸೋಕ್ಕೆ ಶ್ರೀಮಂತರಾದ್ರೇನು, ಮಧ್ಯಮ ವರ್ಗದವರಾದ್ರೇನು, ಬಡವರಾದ್ರೇನು ಅಲ್ವಾ. ಸೊ ನನ್ನ ಲೈಫ್ ಹೇಗಿದೆ ಹಾಗೆ ತೋರಿಸ್ಬೇಕು ಅಂತ ಅನ್ನೋದಕ್ಕೋಸ್ಕರ ನಾನು ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ, ನೀವು ಸಹ ನನಗೂ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದೀನಿ. ಇದಕ್ಕೆ ಮುಂಚೆನೂ ನಾನು 2-3 ಚಾನಲ್ನ ಮಾಡಿ ಟ್ರೈ ಮಾಡಿದೆ. ಸೊ ಅದು ಏನೂ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ. ಇದೊಂದು ಫೈನಲಾಗಿ ಟ್ರೈ ಮಾಡಿಬಿಡೋಣ, ಸಕ್ಸಸ್ ಫೇಲ್ಯೂರ್ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ನನ್ನ ಲೈಫ್ ಅಂತೂ ಇಷ್ಟೇ ಇರೋದು. ಲೈಫಲ್ಲಿ ಹೇಗಿದೆ ಹಾಗೇ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ದೇವ್ರಿಗೆ ಬಿಟ್ಟಿದ್ದು ಹಾಗೆ ನಿಮಗೆ ಬಿಟ್ಟಿದ್ದು. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಲೈಫ್ ಹೇಗಿದೆ ಹಾಗೆಯೇ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನು ಮಾಡ್ತಾಯಿಲ್ಲ ಅನ್ನೋದೊಂದು ಕೊರಗಿತ್ತು ನನಗೆ ಲೈಫಲ್ಲಿ. ನಾನು ಸಹ ಮನೆಯಲ್ಲಿ ಸುಮ್ಮನೆ ಕೂತಿದ್ದೀನಿ ಖಾಲಿಯಾಗಿ, ಏನೂ ಮಾಡ್ತಾಯಿಲ್ಲ. ಬರೀ ಮನೆ ಆಯಿತು, ಕೆಲಸ ಆಯಿತು, ಮಗಳು ಸ್ಕೂಲ್ ಆಯಿತು, ಮಗಳು ಆಯಿತು, ಏನೂ ಮಾಡ್ತಾಯಿಲ್ಲ ಅಂತ ಕೊರಗಿತ್ತು ನನಗೆ. ತುಂಬ ಜನ ಫ್ರೆಂಡ್ಸು ಸಹ ಜಾಸ್ತಿ ಯಾರೂ ಇಲ್ಲ. ಸಮ್ಟೈಮ್ಸ್ ನಾನು ತುಂಬ ಒಬ್ಬಂಟಿ ಅಂತಲೇ ಅನಿಸುತ್ತೆ. ಎಲ್ಲರಿಂದ ಸ್ವಲ್ಪ ನಾನು ದೂರನೇ ಆಗಿರ್ತೀನಿ ಅನಿಸುತ್ತೆ. ಸೊ ಅಷ್ಟೊಂದು ನಾನು ಎಲ್ಲರ ಜೊತೆ ಬೆರೀತಿದ್ದೀನಿ ಅಂತ ಅನಿಸಲ್ಲ ನನಗೆ. ಬೇಜಾರನೂ ಆಗುತ್ತೆ. ಸೊ ಅದರಿಂದನೇ ನಾನು ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡಿದೆ. ಸೊ ಯೂಟ್ಯೂಬ್ ಮುಖಾಂತರನಾದರೂ ನಾನು ಎಲ್ಲರ ಜೊತೆ ಬೆರಿಬೋದು, ಎಲ್ಲರ ಜೊತೆ ಮಾತಾಡ್ಬೋದು ಕಮೆಂಟ್ಸ್ ಮೂಲಕ ಅಂತೇಳ್ಬಿಟ್ಟು. ಹಾಗೆ ಹಣ ಸಂಪಾದನೆ ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಬಗ್ಗೆ ನಾನು ಪರ್ಚೇಸ್ಕೋಬೇಕು, ನಾನು ಏನಾದರೂ ಒಂದು ಮಾಡಬೇಕು
ಅನ್ನೋದಕ್ಕೋಸ್ಕರ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾನು ತುಂಬಾ ಇಂಟ್ರೆಸ್ಟಿಂಗಾಗಿ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಲೇಬೇಕು, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ನ ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹೊಸ ಪ್ರಯತ್ನ ಮಾಡಬೇಕು, ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಅಡುಗೆ ಬಗ್ಗೆ ಆಗಿರಲಿ, ಬ್ಯೂಟಿ ಟಿಪ್ಸ್ ಬಗ್ಗೆ ಆಗಿರಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತೀನಿ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ. ಇನ್ನು ಮಗಳನ್ನ ಸ್ಕೂಲಿಗೆ 3 o'clock ಹೋಗಿ ಮಗಳನ್ನ ಕರ್ಕೊಂಬರ್ಬೇಕು. ಮಗಳು ಕರ್ಕೊಂಬಂದಮೇಲೆ ಅವಳದು ಫುಲ್ಲು ಡ್ರೆಸ್ಸಪ್ ಯಾವ ರೀತಿ ಇತ್ತು, ಯಾವ ರೀತಿ ಮಾಡಿ ಕಳಿಸಿದ್ದೆ ಸ್ಕೂಲ್ಗೆ ಇವತ್ತಂತಲೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವು ಸಹ ನೋಡ್ಬೋದು. ಇವತ್ತು ಬುಧವಾರ ಆಯಿತು, ಹಾಗೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ ವ್ಲಾಗ್ನ. ಕುಕ್ಕಿಂಗ್ ಅಂತ ಏನಿಲ್ಲ ಇವತ್ತು ಜಸ್ಟ್ ಸಾಂಬಾರು ಸಹ ರೆಡಿ ಇದೆ. ಬೆಳಗ್ಗೆ ಪಲಾವ್ ಮಾಡಿದೆ, ಅದು ಸಹ ಸ್ವಲ್ಪ ಇದೆ. ಈವ್ನಿಂಗ್ ಏನಾದರೂ ನೋಡಬೇಕು. ಸೊ ವ್ಲಾಗ್ ಮುಂದೆ ಇರುತ್ತೆ, ನೋಡ್ಕೊಂಬನ್ನಿ. ನೋಡ್ಬೋದು ಇನ್ನು ಸ್ನಾನ ಆಗಬೇಕು. ಇವತ್ತು ಬುಧವಾರ ಇವಾಗ ಲೇಟಾಗಿ ಸ್ವಲ್ಪ ಟೀ ಇತ್ತು, ಕುಡಿತಾ ಇದ್ದೀನಿ. ಸೊ ತುಂಬ ಚಳಿ ಇದೆ, ಆದರೆ ಇವತ್ತು ಸ್ವಲ್ಪ ಬಿಸಿಲಿದೆ. ಸೊ ಬಿಸಿಲು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ವಾಷಿಂಗ್ ಮಿಷಿನ್ಗೂ ಸಹ ಬಟ್ಟೆನ ಹಾಕಿದ್ದೀನಿ. ಮಿನಿಟ್ಸ್ ಇದೆ. ಸೊ ಬಟ್ಟೆನ ಒಣಗಾಕಬೇಕು. ಅಷ್ಟೊಂದು ಬೆಳಕು ಸರಿ ಇಲ್ಲ, ಕ್ಲಾರಿಟಿ ಇಲ್ಲ. ಸ್ವಲ್ಪ ಬಿಸಿಲು ಸ್ವಲ್ಪ ಕಡಿಮೆ ಇದೆ. ಬಿಸಿಲು ಇವತ್ತು ತುಂಬಾ ಸ್ವಲ್ಪ ಪರವಾಗಿಲ್ಲ, ಬಿಸಿಲು ಬಂದಿದೆ. ನಿನ್ನೆ ಮೊನ್ನೆಗೆಲ್ಲ ಹೋಲಿಸಿದ್ರೆ ಕಂಪ್ಯಾರಿಟಿವ್ ಮಾಡಿದರೆ ಇವತ್ತು ಓಕೆ, ಬಿಸಿಲು ಪರವಾಗಿಲ್ಲ. ಸೊ ವಾಷಿಂಗ್ ಮಿಷಿನ್ಗೆ ಇಲ್ಲಿಂದನೇ ಕನೆಕ್ಷನ್ ಕೊಡಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಪ್ಲಗ್ನ ಇಲ್ಲಿ ಕನೆಕ್ಷನ್ ಕೊಡ್ಕೋಬೇಕು. ಸೊ ಯಾವುದೇ ಅಲ್ಲಿ ಪ್ಲಗ್ ಏನಿಲ್ಲ, ಅದರಿಂದ ಆ ರೀತಿ ಕನೆಕ್ಷನ್ ಕೊಡಬೇಕಾಗುತ್ತೆ. ಹೊರಗಡೆ ಯಾವ ರೀತಿ ಬಿಸಿಲಿದೆ ಅಂತ ತೋರಿಸ್ತೀನಿ ಬನ್ನಿ. ಇನ್ನೇನು ವಾಶ್ ಆಗಿ ಬಂತು, ಇನ್ನೊಂದು 8 ಮಿನಿಟ್ಸ್ ಇದೆ. ಸೊ ಡ್ರೈ ಆಗ್ತಾ ಇದೆ ಈಗ. ನೀರು ಸಹ ಖಾಲಿ. ಕುಡಿಯೋ ನೀರನ್ನು ಸಹ ದುಡ್ಡು ಕೊಟ್ಟೆ ತರಬೇಕು. ಇಲ್ಲಿ 30 ರೂಪೀಸು ಕ್ಯಾನ್ಗೆ ಆಗುತ್ತೆ ಇದು. ಸೊ 30 ರೂಪಾಯಿ ಕೊಟ್ಟು ತರಬೇಕು. 3 days ಬರುತ್ತೆ. ಕುಕ್ಕಿಂಗು ಸಹ ಅದನ್ನೇ ಯೂಸ್ ಮಾಡ್ತೀನಿ. ಸೊ ಹೊರಗಡೆ ವಾತಾವರಣ ತುಂಬ ಕೂಲಾಗಿ ಚೆನ್ನಾಗಿದೆ.
ಸೊ ಫ್ರೆಂಡ್ಸ್, ಈಗೆಲ್ಲ ಈ ಫಿಶ್ ಈ ರೀತಿ ಇರುತ್ತೆ. ಸಂಜೆ ನೈಟ್ ಊಟ ಹಾಕ್ಲಿಕ್ಕೆ ಅಂತ ಟೈಮಲ್ಲಿ ಅದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಸಹ ನಾನು ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ಇದೆರಡು ಜೋಡಿಯಲ್ಲಿ ಕೂತಿದೆ, ಹಾಗೆ ಇದೆರಡು ಕೂತಿದೆ ಜೋಡಿಯಾಗಿ. ಅಲ್ಲಿ ಮುಂದೆ ನೋಡ್ಬೋದು ಇದೆರಡು ಜೋಡಿಯಲ್ಲಿ ಕೂತಿದೆ. ಇನ್ನೊಂದೇ ಒಂದು ಸಿಂಗಲ್ ಆಗೈತೆ, ಇದೆಲ್ಲೋಯ್ತು, ಅಲ್ಲಿ ಕೂತಿದೆ ನೋಡಿ. ಅದು ಜೋಡಿ ಇತ್ತು, ಸತ್ತೋಗ್ಬಿಡ್ತು. ಸೊ ಅದು ಸಿಂಗಲ್ ಆಗಿದೆ. ಸೊ ತುಂಬ ಬೇಜಾರಾದಾಗ ಒಂದೆರಡು ನಿಮಿಷ ಇದ್ರ ಪಕ್ಕ ಕೂತ್ಕೊಂಡ್ಬಿಟ್ಟು ನೋಡ್ತಾ ಇದ್ದರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ದೇವ್ರ ಪೂಜೆನೂ ಸಹ ಆಗಿಲ್ಲ. ಸ್ನಾನ ಮುಗಿಸ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಬೇಕು. ದೇವ್ರಿಗೆ ಪೂಜೆ ಮಾಡಿದರೆ ಎಷ್ಟೋ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಫುಲ್ಲು ರೆಡಿ ಆಗಿದ್ದೀನಿ. ಗ್ರೀನ್ ಕಲರ್ ಡ್ರೆಸ್ ಹಾಕಿದ್ದೀನಿ, ರೆಡಿ ಆಗಿದ್ದೀನಿ. ನಮ್ಮ ಮಗಳನ್ನ ಹೋಗ್ಬಿಟ್ಟು ಸ್ಕೂಲಿಂದ ಕರ್ಕೊಂಬರ್ಬೇಕು. ಮಗಳದ್ದು ಔಟ್ಫಿಟ್ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಯಾವ ರೀತಿ ಮಗಳಿಗೆ ರೆಡಿ ಮಾಡಿದೆ ಅನ್ನೋದನ್ನು ಸಹ ಬಂದಮೇಲೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಮಗಳು ಔಟ್ಫಿಟ್ ತೋರಿಸ್ತೀನಿ ಅಂತ ಹೇಳಿದೆ, ನೀವೇ ನೋಡ್ಬೋದು. ಡಾರ್ಕ್ ಬ್ಲೂ ಕಲರ್ ಸ್ಕರ್ಟ್ ಅದು, ಹಾಗೆ ಸ್ವಲ್ಪ ಸ್ಕೈ ಬ್ಲೂ ಥರ ಬ್ಲೌಸ್, ಅದು ಗ್ರೀನಿಶಲ್ಲಿದೆ. ಸೊ ಹಾಗೆ ಸಿಂಪಲಾಗಿ ಒಂದು ನೆಕ್ಲೆಸ್ಸು, ಸ್ವಲ್ಪ ಜಸ್ಟ್ ಲಿಪ್ಸ್ಟಿಕ್ಕು, ಐಲೈನರು, ಮಸ್ಕರ, ಹಾಗೆ ಐ ಶ್ಯಾಡೋ ಹಾಕಿದ್ದೆ. ಹಾಗೆ ಕೈಗೆ ಬ್ಯಾಂಗಲ್ಸ್ ಹಾಕಿದ್ದೆ. ಸೊ ಸ್ವಲ್ಪ ಡಲ್ಲಾಗಿದ್ದಾಳೆ ಈಗ ಸ್ಕೂಲ್ಗೆ ಬಂದಾದಮೇಲೆ. ಸ್ವಲ್ಪ ಮೇಕಪ್ ಎಲ್ಲ ಕಡಿಮೆ ಆಗಿದೆ. ಸೊ ಈ ರೀತಿ ನನ್ನ ಮಗಳನ್ನ ರೆಡಿ ಮಾಡಿ ಕಳಿಸಿದ್ದೆ, ತುಂಬ ಸಿಂಪಲ್ಲಾಗಿ. ಸೊ ಹೇಗೆ ರೆಡಿ ಮಾಡಿದ್ದೀನಿ ಅನ್ನೋದು ಸಹ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಹಾಗೆ ಈವ್ನಿಂಗ್ ನಾನು ನನ್ನ ಹಸ್ಬೆಂಡು ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಅವಳು ಸಹ ಸ್ಕೇಟಿಂಗ್ ಆಡ್ತಾಯಿದ್ಲು. ಅವಳ ಜೊತೆ ಸ್ವಲ್ಪ ಆಟಾಡ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಸ್ವಲ್ಪ ಹೊರಗಡೆ ಕೆಲಸ ಇರೋದ್ರಿಂದ ಮತ್ತೆ ವ್ಲಾಗ್ನ ಮುಂದುವರ್ಸೋಕ್ಕಾಗಲ್ಲ ಅಂದ್ಕೊತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.